ಸಪ್ತರ್ಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತರ್ಷಿ ಭುವನದಿಂದ. ಆತ್ಮೀಯರೇ, ನಾನು ಎಸ್ ರಮೇಶ್, ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ 33 ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದೇನೆ. ಸ್ವಾಮಿ ವಿವೇಕಾನಂದರು ಧರ್ಮದ ಬಗ್ಗೆ ಹೇಳಿರುವಂತಹ ಕೆಲ ಉತ್ಕೃಷ್ಟವಾದಂತಹ ಚಿಂತನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಧರ್ಮದ ಬಗ್ಗೆ ಭಾರತೀಯರು, ಪಾಶ್ಚಾತ್ಯರು, ವಿಶ್ವದ ನಾನಾ ಶ್ರೇಷ್ಠ ಜ್ಞಾನಿಗಳು ತಮ್ಮ ಉತ್ಕೃಷ್ಟವಾದ ಚಿಂತನೆಗಳನ್ನು ಮಂಡಿಸಿರೋದನ್ನ ನಾವು ನೋಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಧರ್ಮದ ಬಗ್ಗೆ ಹೇಳಿರುವಂತಹ ಮಾತುಗಳು ಯಾಕೆ ಮೌಲಿಕವಾದದ್ದು? ಅವರ ಕಾಲದ ನಂತರವೂ ಮೇಲಿಂದ ಮೇಲೆ ಸ್ವಾಮಿ ವಿವೇಕಾನಂದರು ಧರ್ಮದ ಬಗ್ಗೆ ಹೇಳಿರುವಂತಹ ಮಾತುಗಳ ಬಗ್ಗೆ ಮೇಲಿಂದ ಮೇಲೆ ಓದ್ತಾ ಇರ್ತೀವಿ, ಅದ್ರ ಬಗ್ಗೆ ಕೃತಿಗಳು ಪ್ರಕಟ ಆಗ್ತಾ ಇರತ್ವೆ, ಉಪನ್ಯಾಸಗಳು ಬರ್ತಾ ಇರತ್ವೆ ಅಂತಂದರೆ ಸ್ವಾಮೀಜಿ ಧರ್ಮವನ್ನು ವ್ಯಾಖ್ಯಾನ ಮಾಡಿರುವಂತಹ ರೀತಿ ಸ್ವಾಮೀಜಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದ್ದೇನು ಅಂತಂದರೆ, ನೊಂದವರ, ಬಡವರ, ಯಾರು ಸಂಕಟದಲ್ಲಿ ಇದ್ದಾರೋ ಅವರಲ್ಲಿ ಭಗವಂತನನ್ನು ನೋಡಬೇಕು. ನಮ್ಮ ಎದುರಿಗಿರುವಂತಹ ನೊಂದವರನ್ನು, ಹಸಿದವರನ್ನು ನಿರ್ಲಕ್ಷಿಸಿ ನಾವೇನಾದರೂ ಪೂಜೆ ಮಾಡಿ ಅಥವಾ ದೇವರ ಬೇರೆ ಕಾರ್ಯಗಳಿಗೆ ತೊಡಗಿದ್ರೆ ಬೆಲೆ ಇಲ್ಲ. ಸ್ವಾಮೀಜಿ ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವಿತರಾಗಿರುವುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ. ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅತ್ಯಂತ ಬೆಲೆಯುಳ್ಳ ಈ ಮಾನವ ಜನ್ಮಕ್ಕೆ ಏನಾದರೂ ಒಂದು ದೊಡ್ಡ ಮೌಲ್ಯ ಬರಬೇಕು ಅಂತಂದರೆ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ರಾಮಕೃಷ್ಣ ಪರಮಹಂಸರ ಪ್ರಕಾರ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಧ್ಯೇಯ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆ ಮುಂದೆ ಎಷ್ಟೋ ದಿನಗಳ ಕಾಲ ಹತ್ತು ಕಾಡಿ ಬೇಡಿ, ಅಮ್ಮ ನೀನು ನನಗೆ ದರ್ಶನ ಕೊಡು ಅಂತ ಬೇಡಿದವರು. ಬಹಳ ದೊಡ್ಡ ಮಟ್ಟದ ಅನುಭವ ಸಂಪತ್ತನ್ನು ಪಡೆದಂತಹ ರಾಮಕೃಷ್ಣರು ಮುಂದೆ ಇದೇ ಕಾಳಿಕಾ ಮಾತೆಯನ್ನು ಕೇಳ್ತಾರೆ, ನನ್ನ ಆಚಾರ ವಿಚಾರಗಳನ್ನು, ನಾನು ಹೇಳುವಂತಹ ಮಾತುಗಳನ್ನು ಪ್ರಶ್ನಿಸುವಂತಹ ಶಿಷ್ಯರನ್ನು ನನ್ನ ಹತ್ರ ಕಳಿಸು. ರಾಮಕೃಷ್ಣ ಪರಮಹಂಸರಿಗೆ ಭಾರತೀಯ ಆಧ್ಯಾತ್ಮಿಕ ಗುರುಗಳಲ್ಲಿ ಯಾಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಅಂತಂದರೆ, ರಾಮಕೃಷ್ಣ ಪರಮಹಂಸರು ಪ್ರಶ್ನೆಗಳನ್ನು ಆಹ್ವಾನಿಸ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯ ಮುಚ್ಚು ಮರೆ ಇಲ್ಲ. ಅವರು ಸತ್ಯದ ಅನ್ವೇಷಕರಾಗಿದ್ದರು. ಅವರು ಹೇಳ್ತಾ ಇದ್ರು, ಕಾಮ ಮತ್ತು ಕಾಂಚನ ಇವೆರಡು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಅಡ್ಡಿಯನ್ನು ಉಂಟು ಮಾಡುವವು. ಬಹಳ ಸ್ಪಷ್ಟವಾಗಿ ರಾಮಕೃಷ್ಣ ಪರಮಹಂಸರ ಒಂದು ವಿಶೇಷತೆ ಏನು ಅಂತಂದರೆ, ಅವರು ಹೇಳಿದಂತಹ ಉತ್ಕೃಷ್ಟವಾದ ಚಿಂತನೆಗಳನ್ನು ಅವರೇ ತಮ್ಮ ಸ್ವಂತ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದವರು. ಇಂತಹ ಮಹಾತ್ಮರ ಕೈಯಲ್ಲಿ ಪಳಗಿದವರು ಸ್ವಾಮಿ ವಿವೇಕಾನಂದರು. ಹಾಗೆ ನೋಡಿದ್ರೆ ವಿದ್ಯಾರ್ಥಿ ದಶೆಯಲ್ಲಿ ಸ್ವಾಮಿ ವಿವೇಕಾನಂದರಿಗೆ ದೇವರ ಅಸ್ತಿತ್ವದ ಬಗ್ಗೆ, ಧರ್ಮದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದು, ಸಾಕಷ್ಟು ಗೊಂದಲಗಳಿದ್ದು. ಅವರು ಈ ದೇವರನ್ನ ಹುಡುಕುತ್ತಾ ಧರ್ಮದ ಬಗ್ಗೆ ತಮ್ಮ ಕೆಲವು ಅನುಮಾನಗಳನ್ನು ನಾನಾ ಜನಗಳ ಹತ್ರ ಚರ್ಚೆ ಮಾಡಿದ್ರು. ಕೊನೆಗೆ ಅವರಿಗೆ ರಾಮಕೃಷ್ಣ ಪರಮಹಂಸರ ಭೇಟಿಯಾಯಿತು. ರಾಮಕೃಷ್ಣ ಪರಮಹಂಸರ ಭವ್ಯವಾದ ವ್ಯಕ್ತಿತ್ವ, ಅದಕ್ಕಿಂತ ಮುಖ್ಯವಾಗಿ ರಾಮಕೃಷ್ಣ ಪರಮಹಂಸರ ಚಾರಿತ್ರ್ಯ, ಅವರ ನೈತಿಕವಾದಂತಹ ಜೀವನ, ಅವರು ಏನನ್ನ ಮಾತನಾಡ್ತಾರೋ ಅದನ್ನೇ ಪಾಲಿಸ್ತಾ ಇದ್ರು. ಇಂತಹ ಒಬ್ಬ ಮಹಾನ್ ಗುರುವಿನ ಮಾರ್ಗದರ್ಶನ ಸಿಕ್ಕಿದ ಮೇಲೆ ಸ್ವಾಮಿ ವಿವೇಕಾನಂದರು ಗೊಂದಲಗಳಿಂದ ಹೊರಗಡೆ ಬಂದರು. ವಿವೇಕಾನಂದರ ವಿಶೇಷತೆ ಏನು ಅಂತಂದರೆ, ಪ್ರತಿಯೊಂದನ್ನು
ಪರೀಕ್ಷೆಗೆ ಒಳಪಡಿಸಿ ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನದಲ್ಲಿ ನೋಡಿ ನಂತರ ಒಪ್ಪಿಕೊಳ್ಳುವುದು. ಅವರು ಯಾವುದೇ ಧಾರ್ಮಿಕ ಆಚರಣೆಗಳನ್ನಾಗಲಿ ಯಾವುದೇ ಧರ್ಮದ ವಿಚಾರಗಳನ್ನಾಗಲಿ ಇನ್ನೊಬ್ಬರು ಹೇಳಿದ್ರು ಅನ್ನುವ ಮಾತನ್ನು ಅವರು ಯಥಾವತ್ತಾಗಿ ಒಪ್ಪುತ್ತಾ ಇರಲಿಲ್ಲ. ಅದಕ್ಕೆ ಸ್ವಾಮೀಜಿ ಸ್ವಂತ ವಿಚಾರಕ್ಕೆ ಮಹತ್ವ ಕೊಟ್ಟಂತಹ, ಸ್ವಂತ ಆಲೋಚನೆಗೆ ಪ್ರಾಮುಖ್ಯತೆ ಕೊಟ್ಟಂತಹ ಬುದ್ಧನನ್ನ ತುಂಬ ಕೊಂಡಾಡ್ತಾರೆ. ಸ್ವಾಮಿ ವಿವೇಕಾನಂದರು ಹಲವಾರು ಸಂದರ್ಭಗಳಲ್ಲಿ ಗೌತಮ ಬುದ್ಧನ ಹೃದಯವಂತಿಕೆ, ಗೌತಮ ಬುದ್ಧನ ಮಾನವೀಯತೆಯ ಬಗ್ಗೆ ತುಂಬ ಸೊಗಸಾಗಿ ಮಾತನಾಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಸಹ ಮೇಲಿಂದ ಮೇಲೆ ಹೇಳ್ತಾ ಇದ್ದಿದ್ದು ಸ್ವಂತ ವೈಚಾರಿಕತೆಗೆ ನೀನು ಎಲ್ಲರ ವಿಚಾರಗಳನ್ನು ಚಿಂತನೆಗಳನ್ನು ಕೇಳು, ಆದರೆ ನಿನ್ನ ತನವನ್ನು ಬಿಟ್ಕೊಡ್ಬೇಡ, ನೀನು ಕುರಿಯ ಹಾಗೆ ಮತ್ತೊಬ್ಬರನ್ನ ಅನುಸರಿಸಬೇಡ, ನೀನು ಸ್ವಂತ ವಿಚಾರ ಶಕ್ತಿಯನ್ನು ಬೆಳೆಸ್ಕೊ. ಇದು ವಿವೇಕಾನಂದರ ಬಹಳ ದೊಡ್ಡ ಸಂದೇಶ. ಅವರು ಭಾರತದಲ್ಲಿ ಧರ್ಮ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಹೇಳಿರುವ ಕೆಲವು ಮಾತುಗಳು ಹೀಗಿವೆ. ಆ ಮಾತುಗಳು ತುಂಬ ಚೆನ್ನಾಗಿವೆ, ಕೇಳಿ ಆತ್ಮೀಯರೇ. ಪ್ರತಿಯೊಂದು ಜನಾಂಗದಲ್ಲಿಯೂ ಯಾವುದಾದರೂ ಒಂದು ಆದರ್ಶ ಅದರ ಬೆನ್ನೆಲುಬಿನಂತೆ ಸದಾ ಇರುತ್ತದೆ. ಕೆಲವರಲ್ಲಿ ಅದು ರಾಜಕೀಯವಾಗಿರಬಹುದು, ಕೆಲವರಲ್ಲಿ ಸಾಮಾಜಿಕ ಸಂಸ್ಕೃತಿಯಾಗಿರಬಹುದು, ಕೆಲವು ಜನಾಂಗದಲ್ಲಿ ಬೌದ್ಧಿಕ ಸಂಸ್ಕೃತಿ ಆಗಿರಬಹುದು. ಆದರೆ ನಮ್ಮ ಮಾತೃಭೂಮಿಯಾದ ಭರತಖಂಡದಲ್ಲಿ ಮೂಲ ತಳಹದಿಯೇ ಧರ್ಮ. ಧರ್ಮವೇ ಅದರ ಬೆನ್ನೆಲುಬು. ಧರ್ಮದ ಆಧಾರದ ಮೇಲೆಯೇ ಇಡೀ ರಾಷ್ಟ್ರ ಜೀವನದ ಸೌಧ ಕಟ್ಟಲ್ಪಟ್ಟಿದೆ. ವಿವೇಕಾನಂದರ ಸ್ಪಷ್ಟವಾದ ವಿಚಾರ ಏನು ಅಂತಂದರೆ, ಇಡೀ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲೇ ನೋಡಲಿ, ಒಂದು ಸಣ್ಣ ಗ್ರಾಮ ಆಗಿರ್ಬೋದು, ಒಂದು ಸಾಧಾರಣ ಗುಡಿಸಲಾಗಿರ್ಬೋದು, ಗುರುಮನೆ ಆಗಿರ್ಬೋದು, ಮಹಾಮನೆ ಆಗಿರ್ಬೋದು, ಎಲ್ಲ ಕಡೆ ವ್ಯಾಪಿಸಿರುವುದು ಧರ್ಮ. ಧರ್ಮವನ್ನು ಹೊರತುಪಡಿಸಿದಂತಹ ಭಾರತ ರಾಷ್ಟ್ರವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಇಡೀ ಭಾರತದ ಒಂದು ಜೀವಾಳ ಅಂದರೆ ಧರ್ಮ. ಎಲ್ಲದಕ್ಕೂ ನಾವು ಧರ್ಮವನ್ನು ಒಂದು ರಿಲೇಟ್ ಮಾಡ್ತಾ ಹೋಗ್ತೀವಿ. ಸ್ವಾಮಿ ವಿವೇಕಾನಂದರು ಸುದೀರ್ಘವಾಗಿ ಅಧ್ಯಯನ ಮಾಡಿದವರು. ಅವರು ವಿಶ್ವಧರ್ಮ ಸಮ್ಮೇಳನದಲ್ಲಿಯೇ ತಮ್ಮ ಅತ್ಯುತ್ತಮವಾದಂತಹ ಉಪನ್ಯಾಸವನ್ನು ಕೊಟ್ಟು ಸಾವಿರಾರು ಜನರ ಮೆಚ್ಚುಗೆಗೆ ಪಾತ್ರವಾದಂತಹ ಮಹಾನ್ ಚೇತನ. ವಿಶ್ವಧರ್ಮ ಸಮ್ಮೇಳನದ ಯಶಸ್ಸಿನ ನಂತರ ಸಹ ವಿವೇಕಾನಂದರು ಇಂಗ್ಲೆಂಡ್, ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹಲವಾರು ವಿದ್ವತ್ಪೂರ್ಣವಾದಂತಹ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಧರ್ಮದ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ, ದೈನಂದಿನ ಧಾರ್ಮಿಕ ಆಚರಣೆಗಳ ಬಗ್ಗೆ, ಮನುಷ್ಯನಲ್ಲಿರುವಂತಹ ಮಾನವೀಯತೆಯ ಬಗ್ಗೆ, ಹೃದಯವಂತಿಕೆಯ ಬಗ್ಗೆ, ಸೇವೆಯ ಬಗ್ಗೆ, ತ್ಯಾಗದ ಬಗ್ಗೆ ಬಹಳ ಉತ್ಕೃಷ್ಟವಾದ ಚಿಂತನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಪ್ರಸಂಗ ನೆನಪಿಸ್ಕೊಳ್ಳೋಣ. ಕಲ್ಕತ್ತಾ ನಗರದಲ್ಲಿ ಪ್ಲೇಗ್ ಬಂದಿತ್ತು. ಆ ಪ್ಲೇಗ್ನ ಪರಿಣಾಮ ಬಹಳ ಘೋರವಾಗಿತ್ತು. ಬಹಳ ಜನ ಸಾಯ್ತಾ ಇದ್ರು. ಆಗ ವೈದ್ಯಕೀಯ ಸಂಶೋಧನೆ ಬಹಳಷ್ಟು ನಡೆದಿರಲಿಲ್ಲ. ಈ ಭೀಕರವಾದಂತಹ ಪ್ಲೇಗನ್ನು ಹೇಗೆ ಎದುರಿಸಬೇಕು ಅಂತ ಅಷ್ಟು ದೊಡ್ಡ ಸಂಶೋಧನೆ ಆಗಿರಲಿಲ್ಲ. ಹಲವಾರು ಸಂಕಷ್ಟಗಳಿಗೆ ಭಾರತದಲ್ಲೇ ಬೃಹತ್ ನಗರಗಳಲ್ಲಿ ಒಂದಾದಂತಹ ಕಲ್ಕತ್ತಾ ಪ್ರತಿದಿನ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಆಗ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳು ಮಠವನ್ನು ನಿರ್ಮಾಣ ಮಾಡೋದಕ್ಕೆ ಬಹಳ ಕಷ್ಟಪಟ್ಟು ಒಂದು ನಿವೇಶನವನ್ನು ತೆಗೆದುಕೊಂಡಿದ್ರು. ಅವರ ಆತ್ಮೀಯರು, ಅವರ ಸೋದರ ಸನ್ಯಾಸಿಗಳು ಬಂದು ಹೇಳಿದ್ರು, ಸ್ವಾಮೀಜಿ, ಕಲ್ಕತ್ತಾದಲ್ಲಿ ದಿನೇ ದಿನೇ ಪ್ಲೇಗ್ನ ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಪ್ಲೇಗು ತನ್ನ ಕರಾಳ ಮುಖವನ್ನು ತೋರಿಸ್ತಾ ಇದೆ. ಸ್ವಾಮೀಜಿ ಹೇಳ್ತಾರೆ, ಹಿಂದೆ ಮುಂದೆ ನೋಡದೆ ಹೇಳ್ತಾರೆ, ಈ ನಿವೇಶನವನ್ನು ಮಾರ್ಬಿಡೋಣ. ನಾವೇನು ಮಠವನ್ನು ಕಟ್ಟೋದಕ್ಕೆ ಈ ನಿವೇಶನವನ್ನು ತೆಗೆದುಕೊಂಡಿದ್ದೀವೋ ಅದನ್ನು ಮಾರ್ಬಿಡೋಣ. ಅದರಲ್ಲಿ ಬಂದಂತಹ ಹಣವನ್ನು ನಾವು ಯಾರು ಈ ಪ್ಲೇಗು ರೋಗಕ್ಕೆ ಒಳಗಾಗಿದ್ದಾರೋ, ಯಾರು ಬಡವರಿದ್ದಾರೋ, ಯಾರು ದರಿದ್ರರಿದ್ದಾರೋ ಅವರ ಸೇವೆಗೆ ಉಪಯೋಗಿಸೋಣ.
ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗೋದೇನು ಅಂದರೆ, ಸ್ವಾಮಿ ವಿವೇಕಾನಂದರಿಗೆ ಪ್ರತಿ ಹಂತದಲ್ಲೂ ಮುಖ್ಯವಾಗಿದ್ದು ಮಾನವೀಯತೆ. ಅವರು ಹೇಳ್ತಾರೆ, ಶುಷ್ಕ ಧಾರ್ಮಿಕ ಆಚರಣೆಗಳಿಂದ ಇನ್ಯಾರೋ ಹೇಳಿದ ಸಂಪ್ರದಾಯಗಳನ್ನು ನಾವು ವಿಚಾರ ಮಾಡದೆ, ಯೋಚನೆ ಮಾಡದೆ, ಕುರುಡಾಗಿ ಅನುಸರಿಸೋದ್ರಿಂದ ನಮ್ಮ ಪ್ರಗತಿ ಸಾಧ್ಯವಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೊಂದವರಿಗೆ ನೀನು ಸಹಾಯ ಮಾಡು, ಹಸಿದವನಿಗೆ ಅನ್ನವನ್ನು ಹಾಕು, ದರಿದ್ರ ನಾರಾಯಣನ ಪೂಜೆಯನ್ನು ಮಾಡು. ಅವರ ಬಹಳ ಅದ್ಭುತವಾದಂತಹ ಸ್ವದೇಶಿ ಮಂತ್ರ, ಇಡೀ ವಿಶ್ವದಲ್ಲಿಯೇ ಬಹಳ ಜನಪ್ರಿಯವಾದಂತಹ ಸ್ವದೇಶ ಮಂತ್ರ ನಿಮಗೆಲ್ಲರಿಗೂ ಗೊತ್ತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೋದ್ರೊಳಗೆ ಬಹಳ ತುಂಬ ಅರ್ಥಪೂರ್ಣವಾದಂತಹ, ಬಹಳ ಸ್ಫೂರ್ತಿದಾಯಕವಾದಂತಹ ಮಾತನ್ನು ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಮರೆಯದಿರಿ, ನಿಮ್ಮ ಸಾಮಾಜಿಕ ರಚನೆ ಅನಂತ ವಿಶ್ವವ್ಯಾಪಿ ಜಗಜ್ಜನನಿಯ ಶಾಂತಿಯನ್ನು ಪ್ರತಿಬಿಂಬಿಸುವುದಾಗಿ ಇರುವುದು ಮರೆಯದಿರಿ. ಅಂತ್ಯಜರು, ಮೂಢರು, ದರಿದ್ರರು, ನಿರಕ್ಷರ ಕುಕ್ಷಿಗಳು, ಚಂಡಾಲರು ಮತ್ತು ಚಮ್ಮಾರರು ಎಲ್ಲರೂ ನಿಮ್ಮ ರಕ್ತ ಬಂಧುಗಳಾದ ಸಹೋದರರು. ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಒಡ ಹುಟ್ಟಿದ ಸಹೋದರನನ್ನ ಹೇಗೆ ನೋಡ್ತಿರೋ ಹಾಗೆಯೇ ಸಮಾಜದಲ್ಲಿ ಅತ್ಯಂತ ದಾರಿದ್ರ್ಯದಿಂದ ನರಳುತ್ತಾ ಇರುವಂತಹ, ಬಡತನದ ಬೇಗೆಯಲ್ಲಿ ಬಳಲ್ತಾ ಇರುವಂತಹ ಆ ಭಾರತೀಯರನ್ನ ನೋಡಿ ಅವರಿಗೆ ಸಹಾಯ ಮಾಡಿ. ಸ್ವಾಮೀಜಿ ಹೇಳ್ತಾರೆ, ಅವ್ರು ಹೇಳ್ತಾರೆ, ಹಗಲು ರಾತ್ರಿಯೂ ಇದೇ ನಿಮ್ಮ ಪ್ರಾರ್ಥನೆ ಆಗಲಿ. ಭಾರತ ಭೂಮಿಯೇ ನನ್ನ ಪರಂಧಾಮ, ಭಾರತದ ಶುಭವೇ ನನ್ನ ಶುಭ. ಹೇ ಗೌರಿನಾಥ, ಹೇ ಜಗನ್ಮಾತೆ, ಪೌರುಷವನ್ನು ಎನಗೆ ದಯಪಾಲಿಸು. ಹೇ ಸರ್ವಶಕ್ತಿಶಾಲಿನಿ, ನಮ್ಮ ದೌರ್ಬಲ್ಯವನ್ನು ದಹಿಸು, ನಮ್ಮ ಕ್ಲೈಬ್ಯವನ್ನ, ನಮ್ಮಲ್ಲಿರುವಂತಹ ಹೇಡಿತನವನ್ನು ಹೋಗಲಾಡಿಸು. ಸ್ವಾಮೀಜಿ ಹೇಳಿರುವ ಈ ಸ್ವದೇಶ ಮಂತ್ರ ಬಹಳ ಜನಪ್ರಿಯವಾಗಿದೆ. ಪ್ರತಿ ಮಾತಿನಲ್ಲೂ ಗಮನಿಸಬೇಕಾದದ್ದೇನು ಅಂತಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಬಡವನಲ್ಲಿ, ರೋಗಿಯಲ್ಲಿ, ದರಿದ್ರನಲ್ಲಿ ನಾರಾಯಣನನ್ನು ನೋಡಬೇಕು ಅನ್ನುವಂತಹ ಅವರ ಉತ್ಕಟವಾದ ಬಯಕೆ. ಸ್ವಾಮೀಜಿ ಮತ್ತೊಂದು ಕಡೆ ಹೇಳ್ತಾರೆ, ಧರ್ಮ ಒಂದೇ ಭಾರತೀಯರ ಏಕಮಾತ್ರ ಆಸಕ್ತಿಯ ವಿಷಯ. ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆ ಇರುವಂತಹ ಈ ನಮ್ಮ ದೇಶ, ಈ ನಮ್ಮ ಸನಾತನ ಧರ್ಮದ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳೋದು, ಧರ್ಮ ಒಂದೇ ಭಾರತೀಯರ ಏಕಮಾತ್ರ ಆಸಕ್ತಿಯ ವಿಷಯ. ನಮ್ಮ ರಾಷ್ಟ್ರದ ಜೀವಾಳ. ಧರ್ಮದಲ್ಲಿರುವುದೇ ಒಳ್ಳೆಯದು, ರಾಜಕೀಯದಲ್ಲಿರುವುದು ಒಳ್ಳೆಯದೇ ಎಂಬ ವಿಚಾರವಾಗಿ ಈಗ ನಾನು ಮಾತನಾಡುವುದಿಲ್ಲ. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಅಂತೂ ನಮ್ಮ ಜನಾಂಗದ ಜೀವವೇ ಧರ್ಮದಲ್ಲಿ ಅಡಗಿದೆ. ಈ ದೇಶವು ಉಳಿದಿರುವುದಕ್ಕೆ ಕಾರಣವೆಂದರೆ ಧರ್ಮವೇ. ರಾಷ್ಟ್ರ ಜೀವನದ ಸ್ಫೂರ್ತಿ ಚಿಲುಮೆಯಾಗಿರುವುದೇ ಧರ್ಮವೆಂಬ ಹೃದಯದಿಂದಲೇ. ಈ ರಾಷ್ಟ್ರದ ನಾಡಿಗಳಲ್ಲಿ ರಕ್ತ ಸಂಚರಿಸುತ್ತಿರುವುದು. ಸ್ವಾಮೀಜಿಗೆ ಧರ್ಮ ಎನ್ನುವುದು ಈ ದೈನಂದಿನ ಸಂಕಷ್ಟಗಳಿಂದ ಪಲಾಯನ ಮಾಡುವಂತಹ ಒಂದು ತಂತ್ರ ಅಲ್ಲ. ಧರ್ಮ, ಅವರು ಚಿಕ್ಕ ವಯಸ್ಸಲ್ಲೇ ಅವರು ತುಂಬ ತುಂಟ ಆಗಿದ್ದ ಅಂತನ್ಬಿಟ್ಟು ಅವರಮ್ಮ ಒಂದು ಕೋಣೆಯಲ್ಲಿ ಕೂಡ ಹಾಕ್ತಾರೆ. ಒಬ್ಬ ಭಿಕ್ಷುಕ ಬಂದಾಗ ಮೇಲಿನಿಂದಲೇ ಒಂದು ವಸ್ತ್ರವನ್ನು ಕೊಟ್ಬಿಡ್ತಾರೆ. ಸ್ವಾಮೀಜಿಗೆ ಬಾಲ್ಯದಿಂದಲೇ ಈ ನೊಂದವರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಮಾತೃಗುಣವನ್ನು ನಾವು ನೋಡ್ತಾ ಇದ್ವಿ. ಅವರು ಸ್ವಾಮೀಜಿಗೆ ಅದರಿಂದನೇ ಅವರಿಗೆ ಈ ರಾಷ್ಟ್ರ ನಿರ್ಮಾಣದ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಮಾತನಾಡಬೇಕಾದ್ರೆ ಅವೆಲ್ಲ ಬೇರೆ ಬೇರೆ ಅಂತ ಅನ್ನಿಸ್ಲೇ ಇಲ್ಲ. ಭಾರತೀಯ ಸಮಾಜ, ಭಾರತ ಎನ್ನುವಂತಹ ರಾಷ್ಟ್ರ, ಭಾರತದ ಧರ್ಮ. ಆದ್ದರಿಂದಲೇ ಬಹಳ ಸೊಗಸಾಗಿ ಅರವಿಂದ ಘೋಷರು, ಇವರು ಸಹ ಮಹಾನ್ ದೊಡ್ಡ ಆಧ್ಯಾತ್ಮಿಕ ಚಿಂತಕರು, ಅವರು ಹೇಳ್ತಾರೆ, ವಿವೇಕಾನಂದರು ನಮಗೆ ತಿಳಿದಿರುವ ಅಪಾರ ಶಕ್ತಿಯ ಏಕೈಕ ವ್ಯಕ್ತಿ. ಪುರುಷರಲ್ಲಿ ಪುರುಷ ಸಿಂಹ. ಇಂದಿಗೂ ಅವರು ಅದಮ್ಯ ಕಾರ್ಯಶೀಲತೆ ಚಾಲನೆಯಲ್ಲಿ ಇರುವುದನ್ನು ಗುರುತಿಸಬಹುದು. ವಿವೇಕಾನಂದರ ಬಹಳ ದೊಡ್ಡ
ಸಾಧನೆ, ಈ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆ ಏನು ಅಂತಂದರೆ, ಕೇವಲ ಧರ್ಮವನ್ನು ಪ್ರಚಾರ ಮಾಡಿ ಭಾಷಣಗಳ ಮೂಲಕ, ಕ್ಯಾಸೆಟ್ಗಳ ಮೂಲಕ, ಪುಸ್ತಕಗಳ ಮೂಲಕ ಪರಿಚಯ ಮಾಡಿಲ್ಲ. ಅವರು ಏನ ಉತ್ಕೃಷ್ಟ ವಿಚಾರಗಳನ್ನು ವೇದಿಕೆಗಳ ಮೇಲೆ ಹೇಳ್ತಾ ಇದ್ರೋ, ಬರಹ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರು, ಅದೆಲ್ಲವನ್ನ ಅನುಷ್ಠಾನ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸ್ವಾಮಿ ವಿವೇಕಾನಂದರೇ ಸ್ಥಾಪನೆ ಮಾಡಿದಂತಹ ಶ್ರೀರಾಮಕೃಷ್ಣಾಶ್ರಮ, ಶ್ರೀರಾಮಕೃಷ್ಣ ಮಠ ದೇಶ ವಿದೇಶಗಳಲ್ಲಿ ನಿರಂತರವಾಗಿ ಈಗಲೂ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸ್ವಾಮಿ ವಿವೇಕಾನಂದರಿಂದ ಸ್ಥಾಪಿಸಲ್ಪಟ್ಟ ರಾಮಕೃಷ್ಣಾಶ್ರಮದ ಸಾಧುಗಳು, ಸನ್ಯಾಸಿಗಳು ತಮ್ಮ ಇಡೀ ಜೀವನವನ್ನು ಸೇವಾ ಕಾರ್ಯಕ್ಕಾಗಿ ಮುಡಿಪಿಟ್ಟಿದ್ದಾರೆ. ಅದೇ ಸ್ವಾಮೀಜಿಯವರ ಬಹಳ ದೊಡ್ಡ ವಿಚಾರ. ಸ್ವಾಮೀಜಿಗೆ ನಾವು ಈ ಹಿಂದೆ ಹೇಳಿದ ಹಾಗೆ ಈ ಸಾರೆ ಸೊಗಟಾಗಿ ಯಾವುದನ್ನು ತಳ್ಳಿ ಹಾಕ್ತಾ ಇರಲಿಲ್ಲ. ಅವರಿಗೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ, ಈ ಎಲ್ಲ ಉತ್ಕೃಷ್ಟ ವಿಚಾರಧಾರೆಯ ಬಗ್ಗೆ ಅಪಾರವಾದ ಶ್ರದ್ಧೆ ಇತ್ತು. ಸ್ವಾಮೀಜಿಗೆ ಧರ್ಮ ಅಂತಂದರೆ ಬಹಳಷ್ಟು ಭಾರತೀಯರು ತಮ್ಮ ತಪ್ಪು ತಿಳುವಳಿಕೆಯಿಂದ, ಅಜ್ಞಾನದಿಂದ ಕೆಲವು ಮೌಢ್ಯ ಆಚರಣೆಗಳನ್ನು ಆಚರಿಸ್ತಾ ಇದ್ದಾರೆ. ಈ ಮೌಢ್ಯ ಆಚರಣೆಗಳನ್ನು, ಮೂಢನಂಬಿಕೆಗಳನ್ನೇ ಧರ್ಮ, ಆಧ್ಯಾತ್ಮ ಅಂತ ತಪ್ಪಾಗಿ ಭಾವಿಸ್ಬಿಟ್ಟಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದರ ಬಹಳ ದೊಡ್ಡ ಟೀಕೆ ಆಗಿತ್ತು. ಅವರು ಹೇಳ್ತಾರೆ, ನೀನು ನಿನ್ನನ್ನು ಉದ್ಧಾರ ಮಾಡಿಕೊಳ್ಳುವುದರ ಜೊತೆಗೆ ನಿನ್ನ ಸಮಾಜವನ್ನು, ಸ್ವಾಮೀಜಿ ಹೇಳ್ತಾರೆ ಬಹಳಷ್ಟು ಜನ ಏನು ಮಾಡ್ತಾರೆ, ಸಮಾಜ ಸೇವೆಯ ಹೆಸರಲ್ಲಿ ಅಥವಾ ನಾವಿನ್ನೊಬ್ಬರನ್ನ ಸರಿಪಡಿಸ್ತೀವಿ. ಅವ್ರು ಹೇಳ್ತಾರೆ ನೈತಿಕವಾಗಿ ನೀನು ಗಟ್ಟಿ ಇರಬೇಕು. ನೀನು ನೈತಿಕವಾಗಿ ಗಟ್ಟಿ ಇದ್ದಾಗ, ನಿನ್ನ ಚಾರಿತ್ರ್ಯ ಚೆನ್ನಾಗಿದ್ದಾಗ ನಿನ್ನ ಮಾತಿಗೆ ಬೆಲೆ ಬರುತ್ತೆ. ಸ್ವಾಮಿ ವಿವೇಕಾನಂದರ ಒಂದು ಅದ್ಭುತವಾದ ಲೇಖನ ಇದೆ, ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಬರ್ತಿರೋದು, ನನ್ನ ಗುರುದೇವ ಅಂತ, ಇಂಗ್ಲಿಷ್ನಲ್ಲಿ ಮೈ ಮಾಸ್ಟರ್ ಅನ್ನುವಂತಹ ಲೇಖನ. ಈ ಲೇಖನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿರುವಂತಹ ಸ್ಫೂರ್ತಿದಾಯಕ ಲೇಖನ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರಲಿಲ್ಲ. ಅವ್ರಿಗೆ ಇಂಗ್ಲೀಷು ಏನು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಅವರು ಏನೋ ದೊಡ್ಡ ದೊಡ್ಡ ಸಂಸ್ಕೃತ ಪಾಠಶಾಲೆಗಳಲ್ಲಿ ಹಲವಾರು ವರ್ಷಗಳ ಕಾಲ ಉತ್ಕೃಷ್ಟವಾದ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಲ್ಲ. ಯಾವುದನ್ನು ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡ ಸತ್ಯ ಅನಿಸುತ್ತೋ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ರಾಮಕೃಷ್ಣ ಪರಮಹಂಸರ ಒಂದು ವಿಶೇಷತೆ ಏನು ಅಂತಂದರೆ, ಅವರು ಎಲ್ಲ ಧರ್ಮಗಳನ್ನು ಪ್ರಯೋಗವನ್ನು ಮಾಡಿದವರು. ದೈವದ ಸಾಕ್ಷಾತ್ಕಾರಕ್ಕಾಗಿ ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ಹೋದವರಲ್ಲ, ಹಲವಾರು ಮಾರ್ಗಗಳಲ್ಲಿ ಹೋಗಿ ಭಗವಂತನನ್ನು ಅನ್ವೇಷಿಸಕ್ಕೆ ಹೋದರು. ಆ ಸುದೀರ್ಘವಾದಂತಹ ತಪಸ್ಸು, ಆ ಸುದೀರ್ಘವಾದ ಸಾಧನೆಯ ನಂತರ ರಾಮಕೃಷ್ಣರಿಗೆ ಗೊತ್ತಾಗಿದ್ದೇನು ಅಂತಂದರೆ, ನಾವು ಇರುವ ಒಬ್ಬನೇ ದೈವವನ್ನು ಹಲವಾರು ರೀತಿಗಳಲ್ಲಿ ನಾವು ಹುಡುಕ್ತಾ ಹೋಗ್ತಾ ಇದ್ದೀವಿ, ಹಲವಾರು ದಾರಿಗಳಲ್ಲಿ ಹೋಗ್ತೀವಿ. ಈಗ ನಾವು ನಮ್ಮ ಭಾರತದ ರಾಜಧಾನಿ ದೆಹಲಿಗೆ ಹೋಗ್ಬೇಕಾದ್ರೆ ಹಲವಾರು ಮಾರ್ಗಗಳಲ್ಲಿ ಹೋಗೋ ಹಾಗೆ, ನಾವು ಎಲ್ಲೋ ಒಂದು ಗುರಿಯನ್ನು ತಲುಪಬೇಕಾದ್ರೆ ಬೇರೆ ಬೇರೆ ದಾರಿಗಳಲ್ಲಿ ಹೋಗಬೇಕಾದ್ರೆ ರಾಮಕೃಷ್ಣರೇ ಕೊಡುವಂತಹ ಉದಾಹರಣೆ ಏನು ಅಂತಂದರೆ, ನೀರು ಅಂತೀವಿ, ಜಲ ಅಂತೀವಿ, ಪಾನಿ ಅಂತೀವಿ, ವಾಟರ್ ಅಂತೀವಿ, ಬೇರೆ ಬೇರೆ ಪದಗಳನ್ನು ಬಳಸ್ತೀವಿ. ಆದರೆ ಅದು ನೀರು ಒಂದೇ, H2O. ಒಂದೇ ಪದಾರ್ಥಕ್ಕೆ ಬೇರೆ ಬೇರೆ ಪದಗಳನ್ನು ಬಳಸುವ ಹಾಗೆ ಒಬ್ಬನೇ ಭಗವಂತನನ್ನು ನಾವು ಹಲವಾರು ಹೆಸರುಗಳಲ್ಲಿ ಕೂಗ್ತೀವಿ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾ ಜೊತೆಗೆ ಅವರೇನು ಹೇಳ್ತಾ ಇದ್ದಾರೆ, ಧರ್ಮಾಂಧತೆ ಬಹಳ ಕೆಟ್ಟದ್ದು. ಈಗ ಪ್ರಪಂಚದ ಘಟನೆಗಳನ್ನು ನೋಡ್ತಾ ಇದ್ದಾಗ ಸ್ವಾಮಿ ವಿವೇಕಾನಂದರು ಎಂತಹ ಉತ್ಕೃಷ್ಟವಾದ ಚಿಂತನೆಗಳನ್ನು
ನಮ್ಮ ಮುಂದೆ ಇಟ್ಬಿಟ್ಟು ಹೋದ್ರು ಅನ್ಸುತ್ತೆ. ಸ್ವಾಮೀಜಿ ಹೇಳ್ತಾರೆ, ನಿನ್ನ ಧರ್ಮದ ಬಗ್ಗೆ ಹೆಮ್ಮೆ ಅಭಿಮಾನ ಪಡುವುದು ಅಂತಂದ್ರೆ ಬೇರೆ ಧರ್ಮವನ್ನ ದೂಷಿಸೋದಲ್ಲ, ಬೇರೆ ಧರ್ಮವನ್ನ ತುಚ್ಛವಾಗಿ ಕಾಣೋದಲ್ಲ, ಎಲ್ಲಾ ಧರ್ಮವನ್ನ ಗೌರವಿಸು. ಸ್ವಾಮಿ ವಿವೇಕಾನಂದರು ಹಾಗೆ ನೋಡಿದ್ರೆ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲವನ್ನ ಆಳವಾಗಿ ಓದಿದ್ರು, ಅಧ್ಯಯನ ಮಾಡಿದ್ರು. ಅವರು ಎಲ್ಲ ಧರ್ಮಗಳ ದೊಡ್ಡ ದೊಡ್ಡ ಪಂಡಿತರ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದರು. ಸ್ವಾಮಿ ವಿವೇಕಾನಂದರಿಗೆ ಗೊತ್ತಿತ್ತು, ಅದಕ್ಕೇನು ಯಾವ ದೇಶದವನಾಗಿರ್ಬೋದು, ಯಾವ ಜನಾಂಗದವನಾಗಿರಬಹುದು, ಅವನ ಮೂಲಭೂತ ಸಂಕಷ್ಟಗಳು, ಮೂಲಭೂತ ಸಮಸ್ಯೆಗಳು ಒಂದೇ. ಅವನು ಬಡತನ ಮತ್ತು ಅವನ ನೋವು, ಸಂಕಟ, ಇದರೊಳಗೆ ಯಾವುದೂ ವ್ಯತ್ಯಾಸ ಇಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಕುಲಗಳ ಹೆಸರಿನಲ್ಲಿ ಪರಸ್ಪರ ಹೊಡೆದಾಡೋದ್ರಿಂದ ಅಪಾರವಾದ ನಷ್ಟವೇ ವಿನಃ ಅದರಿಂದ ಯಾವುದೇ ನಮಗೆ ಉಪಯೋಗ ಆಗೋದಿಲ್ಲ ಅಂತ. ಅದಕ್ಕೆ ನಮ್ಮ ಭಾರತದ ಮಹಾನ್ ಚಿಂತಕರಲ್ಲಿ ಒಬ್ಬರಾದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಹೇಳಿರುವಂತಹ ಒಂದು ಮಾತು ನೆನಪಿಗಾಗ್ತಾ ಇದೆ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನು ರಕ್ಷಿಸಿದರು, ಭಾರತವನ್ನು ರಕ್ಷಿಸಿದರು. ಸ್ವಾಮಿ ವಿವೇಕಾನಂದರು ಏನಾದರೂ ಈ ಭಾರತದಲ್ಲಿ ಹುಟ್ಟದೇ ಇದ್ರೆ, ಅವರು ಈ ಲೋಕಕ್ಕೆ ಬರದೇ ಇದ್ರೆ, ನಾವು ನಮ್ಮ ಧರ್ಮವನ್ನು ಕಳೆದುಕೊಳ್ಳುತ್ತಿದ್ದೆವು, ಅಲ್ಲದೆ ನಮಗೆ ಸ್ವಾತಂತ್ರ್ಯವು ಸಿಕ್ಕುತ್ತಿರಲಿಲ್ಲ. ನಮ್ಮ ಭಾರತ ಸ್ವಾತಂತ್ರ್ಯ ಪಡೆಯೋದಿಕ್ಕೆ ನಮ್ಮ ಹಿಂದೂ ಧರ್ಮದ ಉದಾರವಾದಂತಹ ಆದರ್ಶಗಳು, ಉನ್ನತವಾದಂತಹ ಮೌಲ್ಯಗಳು ಉಳಿಯೋದಿಕ್ಕೆ ಕಾರಣವೇ ಸ್ವಾಮಿ ವಿವೇಕಾನಂದರು ಅಂತ ರಾಜಾಜಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ನಮ್ಮ ಸ್ವಾತಂತ್ರ್ಯ ಯೋಧರಿಗೆ, ಬಹಳಷ್ಟು ನಮ್ಮ ರಾಷ್ಟ್ರಭಕ್ತರಿಗೆ ಬಹಳ ಸ್ಪಷ್ಟವಾದಂತಹ ಪ್ರಭಾವವನ್ನು ಬೀರಿದವರು. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನಾನು ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಮೂಲಾಗ್ರವಾಗಿ ಓದಿದ್ದೇನೆ. ಅವುಗಳ ಅಧ್ಯಯನದ ನಂತರ ಭಾರತದ ಬಗೆಗೆ ಇದ್ದ ನನ್ನ ಪ್ರೀತಿ 1000 ಪಾಲು ಹೆಚ್ಚಿತು. ನಾನು ಭಾರತವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋದಿಕ್ಕೆ, ಭಾರತೀಯರ ಉದ್ಧಾರಕ್ಕೆ ಹೆಚ್ಚು ಹೆಚ್ಚು ಶ್ರಮ ಪಡೋದಿಕ್ಕೆ ನನಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೇರಣೆ ನೀಡ್ತು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಸ್ನೇಹಿತರೆ, ನಾವು ಗಮನಿಸಬೇಕಾದ ಮತ್ತೊಂದು ಏನು ಅಂತಂದರೆ, ಅವರು ಹೇಳುವ ಮತ್ತೊಂದು ಮಾತಿದೆ, ನನ್ನ ಧರ್ಮದ ಮುಖ್ಯಾಂಶವೆಂದರೆ ಶಕ್ತಿ. ಯಾವ ಧರ್ಮವು ಹೃದಯವನ್ನು ಶಕ್ತಿ ಬರವಾಗಿಸುತ್ತದೋ ಅದು ನನ್ನ ಯಾವುದು ಈ ಹೃದಯ ದೌರ್ಬಲ್ಯವನ್ನು, ಹೇಡಿತನವನ್ನು, ನಿಷ್ಕ್ರಿಯತೆಯನ್ನು, ದೌರ್ಬಲ್ಯವನ್ನು ಬೋಧಿಸುವ ಯಾವ ಧರ್ಮದ ಬಗ್ಗೆಯೂ ನನಗೆ ಗೌರವವಿಲ್ಲ ಅಂತ ಹೇಳಿಬಿಡ್ತಾರೆ ಸ್ವಾಮೀಜಿ. ನಾನು ಈ ಹಿಂದೆ ಹೇಳಿದ ಹಾಗೆ ಸ್ವಾಮೀಜಿ ದೀರ್ಘಕಾಲ ಬದುಕಿರಲಿಲ್ಲ. 4 ದಶಕಗಳನ್ನು ಸಹ ಈ ಭೂಲೋಕದಲ್ಲಿ ಪೂರೈಸಲಿಲ್ಲ ಅವರು. ಆದರೆ ಪ್ರತಿ ನಿಮಿಷವನ್ನು ಸಾರ್ಥಕವಾಗಿ ಕಳೆದಂತಹ ಮಹಾನ್ ಚಿಂತಕ ಅವರು. ಸ್ವಾಮೀಜಿಯ ಬಹಳ ಪ್ರಸಿದ್ಧವಾದ ಮಾತಿದೆ, ಎದ್ದೇಳು, ನಿರ್ಭೀತನಾಗು, ಬಲಾಢ್ಯನಾಗು, ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆಯೇ ಹೊತ್ತುಕೋ. ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಎಂಬುದನ್ನು ತಿಳಿದಿರು. ನಿನಗೆ ಅಗತ್ಯವಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿವೆ. ವಿವೇಕಾನಂದರ ವಿಚಾರಧಾರೆಗಳು, ವಿವೇಕಾನಂದರಂತಹ ಉತ್ಕೃಷ್ಟವಾದ ಚಿಂತನೆಗಳು ಯಾವುದೋ ಒಂದು ಕಾಲಕ್ಕೆ, ಒಂದು ಜನಾಂಗಕ್ಕೆ ಸೀಮಿತವಲ್ಲ. ಈಗ ಇಡೀ ವಿಶ್ವದಲ್ಲಿ ನಡೀತಾ ಇರುವಂತಹ ಅನೇಕ ಪಲ್ಲಟಗಳಿಗೆ, ಅನೇಕ ಮೌಲ್ಯಗಳ ಸಂಘರ್ಷಗಳಿಗೆ ಒಬ್ಬ ಉತ್ಕೃಷ್ಟವಾದಂತಹ ಪರಿಹಾರವನ್ನು ಸೂಚಿಸುವಂತಹ ಒಂದು ಧೀಮಂತ ವಾಣಿಯ ಅಗತ್ಯವಿದೆ. ಯಾವ ಅನುಮಾನವೂ ಬೇಡ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು
ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಿ, ಬಹಳ ದೊಡ್ಡ ಮಟ್ಟದಲ್ಲಿ ಅದರಿಂದ ಸ್ಫೂರ್ತಿಗೊಳ್ತಾ ಹೋದರೆ ದೇಶದಲ್ಲಿ, ವಿಶ್ವದಲ್ಲಿ ಶಾಂತಿ ನೆಲೆಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಸ್ವಾಮೀಜಿಗಳು ಸ್ವಾಮಿ ವಿವೇಕಾನಂದರಿಗೆ ಅನುಷ್ಠಾನ ವೇದಾಂತ ಕೇವಲ ಪುಸ್ತಕದಲ್ಲಿ ಅಕ್ಷರ ರೂಪಗಳಲ್ಲಿದ್ದರೆ ಉಪಯೋಗ ಇಲ್ಲ ಅಂತ ಗೊತ್ತಿತ್ತು ಸ್ವಾಮಿ ವಿವೇಕಾನಂದರಿಗೆ. ಯಾವುದೇ ಒಂದು ವಿಚಾರಧಾರೆ ಅದು ಅನುಷ್ಠಾನಕ್ಕೆ ಬರಬೇಕು. ಇಲ್ಲದೆ ಹೋದರೆ ಅವರು ಹೇಳ್ತಾರೆ, ನಮಗೆಲ್ಲ ಸಂಘರ್ಷಕ್ಕೆ, ನಮ್ಮ ಈ ಒಡಕಿಗೆ ಕಾರಣ ಏನು ಅಂತಂದರೆ ನಾವು ಒಬ್ಬರನ್ನೊಬ್ಬರನ್ನ ದ್ವೇಷಿಸ್ತೀವಿ. ನಮ್ಮಲ್ಲಿ ಪ್ರೀತಿ ಸೌಹಾರ್ದತೆ ಕಡಿಮೆ ಆಗಿದೆ. ದ್ವೇಷಿಸದಿರು, ಪ್ರತಿಕ್ರಿಯೆ ಮಾಡಲು ಹೋಗದಿರು. ಬಹಳ ಹೇಳ್ತಾರೆ ಸ್ವಾಮೀಜಿ, ದ್ವೇಷ ಎಲ್ಲಿಯ ತನಕ, ಅಸೂಯೆ ಎಲ್ಲಿಯ ತನಕ ನಿನ್ನ ಹೃದಯದಲ್ಲಿರುತ್ತೋ ನೀನೂ ಉದ್ಧಾರ ಆಗುವುದಿಲ್ಲ, ನಿನ್ನ ಸಮಾಜವನ್ನು ಉದ್ಧಾರ ಮಾಡೋದಿಲ್ಲ. ಸ್ವಾಮೀಜಿಯ ಬಹಳ ದೊಡ್ಡ ಉತ್ಕೃಷ್ಟವಾದ ಚಿಂತನೆ ಏನು ಅಂತಂದರೆ, ಅತ್ಯುತ್ತಮವಾದ ಚಿಂತನೆಗಳನ್ನು ಅನುಷ್ಠಾನ ತರೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ನಾವು ಸದೃಢರಾಗಬೇಕು. ಸದೃಢರಾದಂತಹ ಯುವಕರು, ಸದೃಢರಾದಂತಹ ವ್ಯಕ್ತಿಗಳು ತಾವು ಉತ್ತಮವಾದ ಕೆಲಸ ಮಾಡುವುದರ ಜೊತೆಗೆ ಬೇರೆಯವರು ಉತ್ತಮವಾದ ಸೇವೆಯನ್ನು ಮಾಡೋದಕ್ಕೆ ನಿರಂತರವಾಗಿ ಪ್ರೇರಣೆ ನೀಡ್ತಾರೆ. ಅದು ಸ್ವಾಮಿ ವಿವೇಕಾನಂದರ ಬಹಳ ಉತ್ತಮವಾದಂತಹ ಆಲೋಚನೆ. ಸ್ವಾಮಿ ವಿವೇಕಾನಂದರಿಗೆ ರಾಷ್ಟ್ರ ನಿರ್ಮಾಣ ಅಂತಂದರೆ ಮಾನವ ಧರ್ಮದ ನಿರ್ಮಾಣ, ಮಾನವೀಯತೆ, ಹೃದಯವಂತಿಕೆ, ದಯೆ, ಬಡವರ ಸೇವೆ, ಇದೇ ನಿಜವಾದ ಧರ್ಮ ಅಂತ ದೃಢವಾಗಿ ನಂಬಿದಂತಹ ಸ್ವಾಮಿ ವಿವೇಕಾನಂದರ ಕೆಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮಗೆ ಪ್ರತಿನಿತ್ಯ ಸ್ಫೂರ್ತಿಯನ್ನು ನೀಡಲಿ. ಅದರಿಂದ ನಾವು ನಮ್ಮ ರಾಷ್ಟ್ರವನ್ನು ಒಳ್ಳೆಯ ರೀತಿಯಲ್ಲಿ, ಯೋಗ್ಯ ರೀತಿಯಲ್ಲಿ ನಿರ್ಮಾಣ ಮಾಡೋಣ. ನಮ್ಮ ಖಿನ್ನತೆಗಳಿಂದ ಹೊರಗಡೆ ಬರೋಣ. ನಮ್ಮ ಯುವಕರನ್ನು ದಾರಿ ತಪ್ಪದೇರೋ ಹೋಗಿ ನೋಡೋಣ. ಸ್ವಾಮಿ ವಿವೇಕಾನಂದರಿಗೆ ನಮ್ಮ ಬಹಳ ಗೌರವಪೂರ್ವಕವಾದಂತಹ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದರಿಗೆ ನಮಸ್ಕಾರ ಮಾಡೋದಕ್ಕಿಂತಲೂ ಮುಖ್ಯವಾದದ್ದೇನು ಅಂತಂದರೆ ಅವರ ಚಿಂತನೆಗಳ ನಿರಂತರವಾದ ಅಧ್ಯಯನ ಮತ್ತು ಅನುಷ್ಠಾನ. ಜೈ ಶ್ರೀ ಗುರು ಮಹಾರಾಜ್, ಜೈ ಶ್ರೀ ಸ್ವಾಮಿ ವಿವೇಕಾನಂದ.